ನಮ್ಮ ಬಿಬಿಎಂಪಿ, ಹಿಂದೆ ಬಿಬಿಎಂಪಿ ಏನಿತ್ತು, ಇವತ್ತು ಗ್ರೇಟರ್ ಬೆಂಗಳೂರು ಏನಿದೆ, ಆ ಎಲ್ಲ ಅಧಿಕಾರಿಗಳಿಗೆ ರಾಜ್ಯದ ಸಾರ್ವಜನಿಕರ ಪರವಾಗಿ, ಬೆಂಗಳೂರು ನಾಗರಿಕರ ಪರವಾಗಿ, ಸರ್ಕಾರದ ಪರವಾಗಿ ನಾನು ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದು ಕೆಟಿಸಿಪಿ ಕಾಯ್ದೆ 61ರ ಅಡಿಯಲ್ಲಿ ಅನುಮೋದನೆಗೊಂಡಂತ ಕೃಷಿ ಜಮೀನ್ ಎಲ್ಲಿ ಕಂದಾಯ ನಿವೇಶನಗಳು ಕೆಲವು ಕನ್ವರ್ಷನ್ ಆಗಿರ್ಬೋದು, ಕೆಲವು ಕನ್ವರ್ಷನ್ ಆಗದೆ ಇರ್ಬೋದು. ಕೆಲವರೆಲ್ಲ ಕಟ್ಟಡಗಳನ್ನ ಕಟ್ಕೊಬಿಟ್ಟಿದ್ದಾರೆ. ಯಾರ್ಯಾರು ಅಂತವ್ರಿಗೆ ಬಿ ಖಾತಾ ಇಟ್ಕೊಂಡಿದ್ರು ಅವ್ರು ಯಾರು ಕೂಡ ದಾಖಲೆಗಳನ್ನ ಬ್ಯಾಂಕ್ ಹೋಗಿ ಸಾಲವನ್ನ ಪಡ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಕಾನೂನು ಅಡಿಯಲ್ಲಿ ಪ್ಲಾನ್ಗಳನ್ನ ಸ್ಯಾಂಕ್ಷನ್ ಮಾಡ್ಕೊಂಡೋಕೆ ಆಗ್ತಿರ್ಲಿಲ್ಲ. ಎಲ್ಲ ಇಲ್ಲಿಗಲ್ ಆಗೆಲ್ಲ ಮಾಡ್ಕೊಂಡು ಬರ್ತಾ ಇದ್ರು. ಸೊ ಅದಕ್ಕೆ ನಾನು ರೆಗ್ಯುಲೈಸ್ ಮಾಡೋ ದೃಷ್ಟಿಯಿಂದ ನಾವ್ ಇದನ್ನ ಮಾಡ್ತಾ ಇಲ್ಲ. ಬಿಲ್ಡಿಂಗ್ ಅನ್ನ ರೆಗ್ಯುಲೈಸ್ ಮಾಡೋಂತ ಫಸ್ಟ್ ವ್ಯವಸ್ಥೆಗೆ ನಾವು ಕೈ ಹಾಕ್ತಾ ಇಲ್ಲ. ಈಗ ನಾವು ಕೈ ಹಾಕ್ತಾ ಇರೋದು ಫಸ್ಟ್ ಏನಪ್ಪಾ ಅಂತಂದ್ರೆ, ಈಗಾಗಲೇ ನಾನು ಹಿಂದೆ ಯಾವ್ಯಾವ ರೆವಿನ್ಯೂ ಲೆವೆಟ್ಸ್ ಇತ್ತು, ಯಾವ ರಸ್ತೆಗಳಿತ್ತು, ಆ ರಸ್ತೆಗಳೆಲ್ಲ ಇನ್ನ ಭೂ ಮಾಲೀಕರು ಅವ್ರ ಹೆಸರಲ್ಲೇ ಉಳಿಸ್ಕೊಂಡು ಸಾರ್ವಜನಿಕರಿಗೆ ದೋಖ ಮಾಡೋಂತ ಪಾಣಿಗಳನ್ನ ಡಬಲ್ ರಿಜಿಸ್ಟ್ರೇಷನ್ ಮಾಡೋಂತ ವ್ಯವಸ್ಥೆ ಕೂಡ ನಡೀತಾ ಇತ್ತು. ಅದಕ್ಕೆ ಕಳೆದ ಕ್ಯಾಬಿನೆಟ್ ಸಂಪುಟದಲ್ಲಿ ಹಿಂದೆ ಸುಮಾರು 3-4 ತಿಂಗಳ ಹಿಂದೆ ಅಸೆಂಬ್ಲಿಗೂ ತೆಗೆದುಕೊಂಡು ಬಂದು ಎಲ್ಲ ರಸ್ತೆಗಳನ್ನ ಸರ್ಕಾರಿ ರಸ್ತೆಗಳಾಗಿ ನಾವು ಘೋಷಣೆಯನ್ನ ನಾವು ಈಗಾಗಲೇ ನಾವು ಮಾಡಿದ್ದೇವೆ. ಇವತ್ತು ಕೂಡ ಯಾವ್ದಾದ್ರು ರೆವಿನ್ಯೂ ಇರ್ಬೋದು, ಕನ್ವರ್ಷನ್ ಇರ್ಬೋದು, ಪ್ಲಾನ್ ಇಲ್ಲದೆ ಈ ಬಿ ಖಾತಾ ಅಂತ ಏನ್ ಕೊಟ್ಟಿತ್ತು ಅದಕ್ಕೆ ಮುಂದಕ್ಕೆ ಎಲ್ಲ ದಾಖಲೆಗಳನ್ನ ಎ ಖಾತಾ ಆಗಿ ಪರಿವರ್ತನೆ ಮಾಡಲಿಕ್ಕೆ ಒಂದು ಹೊಸ ಅವಕಾಶವನ್ನ 100 ದಿನದಲ್ಲಿ ಮಾಡಿಕೊಳ್ಳಿಕ್ಕೆ ಈ ಅವಕಾಶವನ್ನ ನಾವು ಕೊಡ್ತಾ ಇದ್ದೇವೆ. ಇವತ್ತಿಂದ 100 ದಿನದೊಳಗೆ ಅಂದ್ರೆ 1ನೇ ತಾರೀಕಿಂದ ಇದು ಅಂದ್ರೆ ನಮ್ಮ ಕನ್ನಡ ರಾಜ್ಯೋತ್ಸವ 1ನೇ ತಾರೀಕಿಂದ ಇದು ಪ್ರಾರಂಭ ಆಗ್ತದೆ. ಇದಕ್ಕೆ 500 ರೂಪಾಯಿ ಕಟ್ಕೊಂಡು ಎಲ್ಲರೂ ಕೂಡ ಆನ್ಲೈನ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡ್ತಾ ಇದ್ದೀವಿ. ಒಂದೊಂದು ಕಾರ್ಪೊರೇಷನ್ಗೆ 2 ಜಾಗಗಳಲ್ಲಿ ಇದಕ್ಕೆ ಒಂದು ನಮ್ಮ ಕಚೇರಿಗಳನ್ನೇ ಓಪನ್ ಮಾಡಿ ಸಾರ್ವಜನಿಕರಿಗೆ ಯಾರಿಗೆ ಇದು ಆನ್ಲೈನ್ ಅಲ್ಲಿ ಹಾಕೊಳ್ಳಿಕ್ಕೆ ಕೊಡಲಿಲ್ಲ ಒಂದು ಹೆಲ್ಪ್ ಡೆಸ್ಕ್ ನ ವ್ಯವಸ್ಥೆ ಮಾಡ್ತೀವಿ. ಮತ್ತು ನಮ್ಮ ಏನು ರೆಗ್ಯುಲರ್ ಆಗಿ ನಮ್ಮ ಕಾರ್ಪೊರೇಷನ್ ವತಿಯಿಂದ ಏನು ಕೆಲವು ಕಚೇರಿಗಳನ್ನ ಅದಕ್ಕೆ ಏನ್ ಕರಿತೀವಿ ಬೆಂಗಳೂರು 1 ಅಲ್ಲೂ ಕೂಡ ಅವ್ರಿಗೆ ಮಾಹಿತಿಯನ್ನ ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ ಅಲ್ಲೂ ಕೂಡ ಅವಕಾಶವನ್ನ ಮಾಡಿಕೊಡ್ತೀವಿ. ಯಾರು 1 ರೂಪಾಯಿ ಲಂಚ ಕೂಡ ಕೊಡಬಾರದು. 500 ರೂಪಾಯಿ ಮಾತ್ರ ಅಫಿಷಿಯಲ್ ಆಗಿ ಫೀಸ್ ಅನ್ನ ಕಟ್ಟಬೇಕು ದಾಖಲೆಗೆ. ಮಿಕ್ಕಿದ ಅವ್ರ ದಾಖಲೆಗಳನ್ನ ಅವರು ಕೊಡಬೇಕು. ಇಲ್ಲ ಅಂದ್ರೆ ನೀವು ಹೋಗಿ ನಮ್ಮ ಕಾರ್ಪೊರೇಷನ್ ಒಂದು ಕಾರ್ಪೊರೇಷನ್ಗೆ 2 ಕಡೆ ಏನು ಹೊಸ ಕಚೇರಿಗಳನ್ನ ನಾವು ಪ್ರಾರಂಭ ಮಾಡ್ತಾ ಇದೀವಿ. ಸಾರ್ವಜನಿಕರಿಗೆ ಸಹಾಯ ಮಾಡ್ಲಿಕ್ಕೆ ಜಾಗವನ್ನ ನಾವು ಇಡ್ತಾ ಇದ್ದೇವೆ. ಅಲ್ಲಿ ಹೋಗಿ ನೀವೆಲ್ಲ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನ ನಾವು ಮಾಡ್ಕೊಡ್ತಾ ಇದೀವಿ. 100 ದಿನದ ಮೇಲೆ ಏನಾದ್ರು ಹೋದ್ರೆ ಬಹುಶಃ ಮುಂದಕ್ಕೆ ನಾವು ಆ ಬೆಲೆಗಳನ್ನ ಜಾಸ್ತಿ ಮಾಡುವಂತ ಒಂದು ಅವಕಾಶ ಇದೆ. ಈಗ ಸದ್ಯಕ್ಕೆ ನಿಮ್ಮ ದಾಖಲೆಗಳನ್ನ ಸರಿ ಮಾಡ್ಕೊಳ್ಳಿಕ್ಕೆ 2,000 ಚದರ ಮೀಟರ್ ವರೆಗೂ ಕೂಡ 2,000 ಚದರ ಮೀಟರ್ ವರೆಗೂ ಕೂಡ ಈ ಅವಕಾಶ ಇದೆ. ಅದಾದ ಮೇಲೆ ಬೇರೆ ದೊಡ್ಡವರಿಗೆ ಈ ಅವಕಾಶ ಇಲ್ಲ. 2,000 ಮೀಟರ್ ಅಂದ್ರೆ ಒಂದು 20,000 ಅಡಿ ಆಟೋಮೆಟಿಕ್ ಇದೆ. 2,000 ಚದರ ಮೀಟರ್ ವರೆಗೂ ಆಟೋಮೆಟಿಕ್ ಆಗಿ ಇದೆ. 2,000 ಮೇಲಾಯ್ತು ಅಂದ್ರೆ ಅದು ಕ್ಯಾಟ್ ಡ್ರಾಯಿಂಗ್ ಮತ್ತೊಂದೆಲ್ಲ ಕೂಡ ನಾವು ದಾಖಲೆಗಳನ್ನ ನಾವು ಪಡಿಕೊಳ್ಬೇಕಾಗ್ತದೆ. ಸೊ ಇಲ್ಲಿ ಅವ್ರಿಗೇನಪ್ಪಾ ಅಂತಂದ್ರೆ 5% ಗೈಡೆನ್ಸ್ ವ್ಯಾಲ್ಯೂ ಏನಿದೆ ಆ ಜಾಗದಲ್ಲಿ ಅದನ್ನ ಅವರು ಫೀಸ್ ಆಗಿ ಕಟ್ಟಬೇಕಾಗ್ತದೆ. ಇದನ್ನೆಲ್ಲ ಪರಿವರ್ತನೆ ಮಾಡ್ಲಿಕ್ಕೆ, ಯಾಕೆಂದ್ರೆ ನಾವೆಲ್ಲರೂ ಕೂಡ ಮುಂದಕ್ಕೆ ಇದನ್ನು ಕಟ್ಕೊಂಡ ತಕ್ಷಣ ನಾವೆಲ್ಲರಿಗೂ ಕೂಡ ಕರೆಂಟು, ನೀರು, ಬೇಸಿಕ್ ಫೆಸಿಲಿಟೀಸು, ಡ್ರೈನೇಜ್ಗಳು, ರಸ್ತೆಗಳು ಎಲ್ಲದಕ್ಕೂ ಕೂಡ ನಾವು ಇದಕ್ಕೆ ನಾವು ಸರಿಯಾದ ರೀತಿಯಲ್ಲಿ ನಾವು ಮಾಡಬೇಕಾಗ್ತದೆ. ಆ ದೃಷ್ಟಿಯಿಂದ ಬರೀ 5% ಮಾತ್ರ ಗೈಡೆನ್ಸ್ ವ್ಯಾಲ್ಯೂನ ನಾವು ಫಿಕ್ಸ್ ಮಾಡಿದೀವಿ.
ಇದು ಅವರೆಲ್ಲ ಪ್ರಾಪರ್ಟಿಗಳಾಗಿ ಏಕಾತ ಕಾರ್ಪೊರೇಷನ್ ಆಸ್ತಿಗಳಾಗಿ ರೆವಿನ್ಯೂ ದಾಖಲೆಗಳಿಂದ ಅದು ಕಾರ್ಪೊರೇಷನ್ ದಾಖಲೆ ಆಗಿ ಗ್ರೇಟರ್ ಬೆಂಗಳೂರು ದಾಖಲೆ ಆಗಿ ಪರಿವರ್ತನೆ ಆಗ್ತದೆ. ಸೊ ಯಾರು ಬೇಕಾದ್ರೂ ಮುಂದಕ್ಕೆ ಅವರ ಆಸ್ತಿ ಮೌಲ್ಯಗಳು ಕೂಡ ಜಾಸ್ತಿ ಆಗ್ತದೆ. ದಾಖಲೆಗಳಿಗೆ ಆಸ್ತಿ ದಾಖಲೆಗಳಿಗೆ ಒಂದು ಹೊಸ ವಿಶೇಷವಾದಂತ ಗೌರವ ಸಿಗ್ತದೆ. ಯಾರ ಮುಂದಕ್ಕೆ ಯಾರೇ ಮಾರಬೇಕಾದ್ರೂ ಕೂಡ ಅವರ ಆಸ್ತಿಗಳಿಗೆ ಒಳ್ಳೆ ಬೆಲೆ ಕೂಡ ಬರ್ತದೆ. ಅದಕ್ಕೆ ನೀವು ಬರೀ 5% ಮಾತ್ರ ನೀವು ಕೊಟ್ಟು ರೆಗ್ಯುಲೈಸ್ ಮಾಡಿಕೊಂಡು ನೀವು ಎ ಖಾತಾ ಪಡ್ಕೊಳ್ಳಕ್ಕೆ ಬಿ ಖಾತೆಯಿಂದ ಎ ಖಾತೆಗೆ ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡ್ತಾ ಇದೀವಿ. ಇದು ಓಸಿ ಸಿಸಿ ವಿಚಾರಕ್ಕೆ ಇದು ಸಂಬಂಧ ಇಲ್ಲ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅದೇ ಬೇರೆ ವ್ಯವಸ್ಥೆ, ಇದೇ ಬೇರೆ ವ್ಯವಸ್ಥೆ. ಇದು ಬಿ ಖಾತಾ ಮಾಲೀಕರಿಗೆ ಕಟ್ಟಡ ಯೋಜನೆ ಅನುಮೋದನೆ ಈಗ ಸದ್ಯಕ್ಕೆ ಸಿಗುವುದಿಲ್ಲ, ಈಗಾಗಲೇ ಇಲ್ಲ. ಸೊ ಅದಕ್ಕೆ ನಾವು ಈ ಒಂದು ವಿಶೇಷವಾದಂತ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಇದು ಬೆಂಗಳೂರು ನಗರದ 15 ಲಕ್ಷ ಜನರಿಗೆ ಅನುಕೂಲ ಆಗ್ತದೆ ಅನ್ನೋದು ನಮಗೆ ಮಾಹಿತಿ ಇದೆ. ಕೆಲವ್ರಿಗೆ ಅನೇಕ ಒತ್ತಡಗಳಲ್ಲಿ ನಾಗರಿಕರಿಗೆ ಇದನ್ನ ಹಣ ತಗೋಬೇಕಾದ್ರೆ ಬ್ಯಾಂಕ್ ತೆಗೆದುಕೊಳ್ಬೇಕಾದ್ರೆ ಯಾವ ಬ್ಯಾಂಕ್ ಅವರು ಸಹಕಾರ ಕೊಡ್ತಾ ಇಲ್ಲ. ನಾವು ಬ್ಯಾಂಕ್ ಅವ್ರಿಗೂ ಕೂಡ ಮಾತಾಡಿದ್ದೇವೆ. ಅವರು ಕೂಡ ಅಫಿಷಿಯಲ್ ದಾಖಲೆ ಕರೆಕ್ಟ್ ಆಗಿದ್ರೆ ಮಾತ್ರ ನಾವು ನಾಗರಿಕರಿಗೆ ನಾವು ಸಹಾಯ ಮಾಡ್ತೀವಿ, ಇಲ್ಲ ಮಾಡುದಿಲ್ಲ ಅನ್ನೋದು ಕೂಡ ಅವರು ಹೇಳಿದ್ದಾರೆ. ಸೊ ಅದಕ್ಕೆ ನಾವು ಅವರೆಲ್ಲರೂ ಕೂಡ ನಮ್ಮ ಬೆಂಗಳೂರು ನಗರದ ಪಾಲಿಕೆಗಳಿಂದ ನಾವು ಅನಿಯಂತ್ರಿತ ಮತ್ತು ಅನಧಿಕೃತ ಮಾರಾಟ ಮತ್ತು ಅಕ್ರಮ ಆಸ್ತಿಗಳಿಗೆ ಸ್ಪೆಸಿಸ್ ಏನು ಮಾಡ್ತಾ ಇದ್ರು ಅದನ್ನು ಮುಂದಕ್ಕೆ ಸಾಧ್ಯ ಮಾಡಬಾರ್ದು, ಮಿಸ್ಯೂಸ್ ಮಾಡಬಾರ್ದು, ಬೋಗಸ್ ಡಾಕ್ಯುಮೆಂಟೇಶನ್ ಕ್ರಿಯೇಟ್ ಮಾಡಿ ರಿಜಿಸ್ಟರ್ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಈ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಇದು ಈ ಯೋಜನೆ ಅಡಿಯಲ್ಲಿ ಬಿ ಖಾತಾ ಫ್ಲಾಟ್ಗಳನ್ನ ಅಥವಾ ಬಹುಮಾಡಿ ಘಟ್ಟಗಳ ಎ ಖಾತಾಗಾಗಿ ಪರಿವರ್ತನೆ ಆಗುವುದಿಲ್ಲ.